ಕಾಶ್ಮೀರ ಸಮಾವೇಶಕ್ಕೆ ಬೆಂಬಲ ಮುತಾಲಿಕ್ ಕಳೆದ 35 ವರ್ಷದಿಂದ ಕಾಶ್ಮೀರದ ಹಿಂದೂಗಳ ಸುರಕ್ಷತೆಗಾಗಿ ಹೋರಾಡುತ್ತಿರುವ ಕಾನೂನು ಕಾಶ್ಮೀರ ಸಂಘಟನೆಗೆ ಬೆಂಬಲಿಸಲು ಜುಲೈ 13ರಂದು ಕಾಶ್ಮೀರದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. 35 ವರ್ಷಗಳಿಂದ 5 ಲಕ್ಷಕ್ಕೂ ಅಧಿಕ ಕಾಶ್ಮೀರ ಹಿಂದೂಗಳು ಅತಂತ್ರರಾಗಿದ್ದಾರೆ. ಅವರು ತಮ್ಮ ಮೂಲ ಸ್ಥಾನಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಮನೆ, ದೇವಸ್ಥಾನ ಪುನಃ ನಿರ್ಮಿಸಲಾಗುತ್ತಿಲ್ಲ. ಅಷ್ಟೇ ಅಲ್ಲದೆ ಅವರು ತೋಟ, ಗದ್ದೆಗಳನ್ನು ಪಡೆಯಲಾಗುತ್ತಿಲ್ಲ. ಅಲ್ಲಿನ ಕಾಶ್ಮೀರಿ ಹಿಂದೂಗಳು ಸಂತ್ರಸ್ತರಾಗಿದ್ದಾರೆ. ಅವರಿಗೆ ಯಾವೊಂದು ಸವಲತ್ತುಗಳು ಸಿಗುತ್ತಿಲ್ಲ. ಈ ದಿಸೆಯಲ್ಲಿ ಕೇಂದ್ರ ಹಾಗೂ ಸ್ಥಳೀಯ ರಾಜ್ಯ ಸರ್ಕಾರ ಕಾಶ್ಮೀರ ಹಿಂದೂಗಳಿಗೆ ರಕ್ಷಣೆ ಹಾಗೂ ಸವಲತ್ತನ್ನು ಒದಗಿಸಬೇಕು ಎಂದು ಒತ್ತಾಯಿಸಿ ಹೋರಾಟದ ಹಾದಿಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಮಾವೇಶದಲ್ಲಿ ಮುಖ್ಯವಾಗಿ 5 ಲಕ್ಷ ಕಾಶ್ಮೀರಿ ಹಿಂದೂಗಳಿಗೆ ಸವಲತ್ತುಗಳು ಒದಗಿಸಿ ರಕ್ಷಣೆ ನೀಡುವುದು, ಹಿಂದೂಗಳ ಮನೆ, ತೋಟ, ಗುಡಿ, ಮಠ ಹಾಗೂ ಪವಿತ್ರ ಕ್ಷೇತ್ರಗಳನ್ನು ಒದಗಿಸಬೇಕು, ಸರ್ಕಾರದಿಂದ ಮನೆಗೆ ಶಸ್ತ್ರ ಒದಗಿಸುವುದು, ಕಾಶ್ಮೀರ ಹಿಂದೂಗಳಿಗೆ ರಾಜಕೀಯ ಪ್ರತಿನಿಧಿ ಮೀಸಲು ಕೊಡಬೇಕು ಎಂದು ಒತ್ತಾಯ ಮಾಡಲಾಗುವುದು. ಅಂದು ಮುಂದಿನ ಹೋರಾಟದ ಕುರಿತಾಗಿ ಪ್ರಮುಖ ಚರ್ಚೆಗಳನ್ನು ಮಾಡಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪಹಲ್ಗಾಮ್ನಲ್ಲಿ ನಡೆದ ಘಟನೆ ನಂತರ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಎಲ್ಲ ರೀತಿ ಬಹಿಷ್ಕಾರವನ್ನು ಹಾಕಿದೆ. ಹೀಗಿರುವಾಗ ಪಾಕಿಸ್ತಾನದ ಜೊತೆ ಹಾಕಿ ಆಟವನ್ನು, ಬಾಂಗ್ಲಾದೇಶದ ಜೊತೆ ಕ್ರಿಕೆಟ್ ಆಟವಾಡಲು ಅವಕಾಶ ಮಾಡಿಕೊಟ್ಟಿರುವುದು ಖಂಡನೀಯ. ಕೂಡಲೇ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕು ಎಂದು ಆಗ್ರಹಿಸಿದ್ದಾರೆ. ಪಹಲ್ಗಾಮ್ ಗಾಯ, ನೋವು ಇನ್ನೂ ಮಾಯವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಆಟದ ಮೂಲದ ನಡುವೆಯೂ ಹಣಕಾಸಿನ ವ್ಯವಹಾರ ಮುಖ್ಯವೋ ಅಥವಾ ಜನರ ಸುರಕ್ಷತೆ ಮುಖ್ಯವೋ ಎಂಬುದನ್ನು ಸರ್ಕಾರ ಉತ್ತರ ನೀಡಬೇಕು. ಕೇಂದ್ರ ಸರ್ಕಾರಕ್ಕೆ ತಮ್ಮ ಸ್ವಾರ್ಥಕ್ಕೆ ಇನ್ನೆಷ್ಟು ಹಿಂದೂಗಳ ನೆತ್ತರು ಬೇಕು ಎಂದು ಹರಿಹಾಯ್ದರು. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಕೂಡಲೇ ಸರ್ಕಾರ ಈ ಎರಡೂ ದೇಶದ ಜೊತೆ ಆಟವನ್ನು ನಿಷೇಧ ಮಾಡಬೇಕು ಎಂದು ಹೇಳಿದರು. ನೇಹಾ ಹಿರೇಮಠ ಹತ್ಯೆಯಾಗಿ 1 ವರ್ಷ ಕಳೆದಿದೆ. ಅಷ್ಟಾಗಿಯೂ ಕೂಡ ಕೊಲೆ ಆರೋಪಿಗೆ ಶಿಕ್ಷೆಯಾಗಿಲ್ಲ. ಕೊಲೆ ನಡೆದ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ, ಮುಸ್ಲಿಂ ಅಡ್ವೊಕೇಟ್ಗಳು ಆರೋಪಿ ಪರವಾಗಿ ವಾದ ಮಾಡಲು ಯಾರೂ ಮುಂದೆ ಬರಬಾರದು ಎಂದು ಹೇಳಿದ್ದಾರೆ. ಆದರೆ ಇದೀಗ ಕೊಲೆ ಆರೋಪಿಗೆ ಜಾಮೀನು ಕೊಡಿಸಲು ಮುಸ್ಲಿಂ ವಕೀಲರು ಮುಂದೆ ಬಂದಿದ್ದಾರೆ. ಒಂದು ವೇಳೆ ಏನಾದರೂ ಕೊಲೆ ಆರೋಪಿಗೆ ಜಾಮೀನು ಸಿಕ್ಕಲ್ಲಿ ಇದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ. ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಶ್ರೀರಾಮ ಸೇನಾ ರಾಜ್ಯಾಧ್ಯಕ್ಷರಾದ ಗಂಗಾಧರ್ ಕುಲಕರ್ಣಿ, ಜಿಲ್ಲಾಧ್ಯಕ್ಷ ಅಪ್ಪಣ್ಣ ದಿವಟಗಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಂಜು ಕಾಟ್ಕರ್, ಮಹಾನಗರ ಅಧ್ಯಕ್ಷೆ ಪೂರ್ಣಿಮಾ ಕಾಡಮ್ಮನವರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರ್ಷದ ನಂತರ ಈಗ ಆ ಸಮಯದಲ್ಲಿದ್ದಂತಹ ಬಿಸಿ, ಆ ಸಮಯದಲ್ಲಿದ್ದಂತಹ ಆಕ್ರೋಶ, ಆ ಸಮಯದಲ್ಲಿ ಸರ್ಕಾರ ನಡ್ಕೊಂಡಂತಹ ರೀತಿ ಇವತ್ತು ಇಲ್ಲ. ಹಾಗಾಗಿ ಇಲ್ಲಿಯ ಮುಸ್ಲಿಮರು ಕೂಡ, ಜಮಾತೆ ಇಸ್ಲಾಂ ಇರಬಹುದು, ಮುಸ್ಲಿಂ ಮುಲ್ಲಾ ಮೌಲ್ವಿಗಳಿರಬಹುದು, ಮೆರವಣಿಗೆ ಮಾಡಿದೆ. ನೇಹಾ ಹಿರೇಮಠಿಗೆ ನ್ಯಾಯ ಸಿಗಬೇಕು ಅಂತನ್ನುವಂತಹ ಮೆರವಣಿಗೆ ಮಾಡಿದರು. ಮತ್ತು ಯಾರು ಯಾವುದೇ ಮುಸ್ಲಿಂ ಅಡ್ವೊಕೇಟ್ಗಳು ವಕಾಲತ್ ಹಾಕೋಗಿಲ್ಲ ಅಂತನ್ನುವಂಥದ್ದು ನೀವು ನಿರ್ಣಯ ತಗೊಂಡಿದ್ದೀರಿ. ಇಲ್ಲಿಯ ಕೋರ್ಟ್ ಬಾರ್ ಅಸೋಸಿಯೇಷನ್ ಕೂಡ ನಿರ್ಣಯ ತಗೊಂಡಿದೆ. ಆದರೂ 2 ಮುಸ್ಲಿಂ ಅಡ್ವೊಕೇಟ್ಗಳು ಇವತ್ತು ಜಾಮೀನಿಗೆ ಅಪ್ಲೈ ಮಾಡಿದ್ದಾರೆ. ನಾಳೆ 10ನೇ ತಾರೀಕು ಅದರದ್ದು ಏನಂತ ಅನ್ನೋದು ಆರ್ಡರ್ ಆಗೋದಿದೆ. ನಾನು ಹೇಳೋದು, ಸರ್ಕಾರ ನೀವು 3 ತಿಂಗಳಲ್ಲಿ ಬಗೆಹರಿಸ್ತೇನೆ ಅಂತ ಹೇಳಿದ್ರೆ ಬಗೆಹರಿಸಲಿಲ್ಲ. ಈಗ ಜಾಮೀನು ಕೊಡುವಂತಹ ಪ್ರಕ್ರಿಯೆ ಏನಾದರೂ ಆದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ. ಜಮಾತೆ ಇಸ್ಲಾಂ ಮತ್ತು ಮುಸ್ಲಿಂ ಮುಲ್ಲಾ ಮೌಲ್ವಿಗಳ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸೊ ಇದು ಒಬ್ಬ ಕೊಲೆಗಾರನಿಗೆ ಅತ್ಯಂತ ಅಮಾನುಷವಾಗಿ ಕೊಂದಂತ ರೀತಿ ಇವತ್ತು ಎಲ್ಲ ಕಡೆಗೆ ಅದು ಇಡೀ ಜಗತ್ತಿನಲ್ಲಿ ಚರ್ಚೆ ಆದಂತಹ ವಿಷಯಕ್ಕೆ ಇವತ್ತು ಆ ವ್ಯಕ್ತಿಗೆ ನ್ಯಾಯ ಕೊಡುವಂತಹ ತಂದೆ ತಾಯಿಗೆ ನ್ಯಾಯ ಕೊಡೋದು ಪಕ್ಕಕ್ಕಿರಲಿ, ಈ ಕೊಲೆಗಡಕನನ್ನು ಇವತ್ತು ಜಾಮೀನು ತಗೊಳ್ಳುವಂತಹ ಪ್ರಕ್ರಿಯೆ ಮತ್ತು ಜಾಮೀನು ಅಕಸ್ಮಾತ್ ಏನಾದರೂ ಸಿಕ್ಕಿದರೆ ಸರ್ಕಾರವೇ ಇದಕ್ಕೆ ಹೊಣೆ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ನಾವು ಈ ಕ್ರಿಕೆಟ್ ಆಟವನ್ನ ಇವತ್ತು ಪಾಕಿಸ್ತಾನ, ಬಾಂಗ್ಲಾದ ಜೊತೆಗೆ ಮತ್ತು ಈ ಹಾಕಿ ಆಟವನ್ನ ಪಾಕಿಸ್ತಾನ ಜೊತೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಶ್ರೀರಾಮ ಸೇನೆ ಅಷ್ಟೇ ಅಲ್ಲ, ಇಡೀ ದೇಶದ ಹಿಂದೂಗಳು ಇದನ್ನು ಖಂಡಿಸ್ತಾರೆ, ವಿರೋಧಿಸ್ತಾರೆ. ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಈ ಆಟದಿಂದ ಆಗುವಂತ ಹಣದ ವ್ಯವಹಾರ ಮುಖ್ಯನೋ ಅಥವಾ ಈ ದೇಶದ
ಜನರ ಸುರಕ್ಷತೆ ಮುಖ್ಯನೋ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ. ಇನ್ನೂ ಎಷ್ಟು ಬಲಿ ತಗೊಳ್ಳೋದಿದೆ, ಇನ್ನೂ ಎಷ್ಟು ಹೆಣಗಳು ಬೀಳ್ಬೇಕು, ಇನ್ನೂ ಎಷ್ಟು ಹಿಂದೂಗಳ ರಕ್ತ ಹರಿಸ್ತೀರಿ ನೀವು? ನಿಮ್ಮ ಹಣಕ್ಕೋಸ್ಕರ ಅಥವಾ ನಿಮ್ಮ ಯಾವುದೋ ಒಂದು ಪ್ರತಿಷ್ಠೆಗೋಸ್ಕರ ಆ ಪಾಪಿ ಪಾಕಿಸ್ತಾನವನ್ನ ಮತ್ತೆ ಹಾಕಿ ಆಡಕ್ಕೆ ಇವತ್ತು ಅವಕಾಶ ಮಾಡಿಕೊಡ್ತೀರಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹೇಗೆ ಬದುಕ್ತಾ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಿದೆ. ಪ್ರತಿನಿತ್ಯ ಸತ್ತು ಬದುಕು ಜೀವನ ನಡೆಸ್ತಾ ಇದ್ದಾರೆ, ನಾಳೆ ನರಿಗಳ ತರ ಬದುಕ್ತಾ ಇದ್ದಾರೆ, ದೇವಸ್ಥಾನಗಳ ಉದ್ಧ್ವಸ್ತ ಆಗ್ತಾ ಇದ್ದಾರೆ, ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ. ಅಂಥ ಸಮಯದಲ್ಲಿ ಇವತ್ತು ಇಲ್ಲಿ ನಮ್ಮ ಆಟಗಾರನ ಬಾಂಗ್ಲಾದೇಶಕ್ಕೆ ಕ್ರಿಕೆಟ್ ಆಡಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಇದು ಕೇಂದ್ರ ಸರ್ಕಾರದ ನಿಲುವು ಸರಿಯಲ್ಲ. ಇವು ಎರಡು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಆಟದ ಏನು ಒಂದು ನೀವು ನಿರ್ಣಯ ತಗೊಂಡಿದ್ರಿ, ವಾಪಸ್ ತಗೋಬೇಕು. ಹಿಂದೂಗಳ ಸುರಕ್ಷತೆ ಮುಖ್ಯ, ಭಾರತ ಸುರಕ್ಷತೆ ಮುಖ್ಯ, ನಿಮ್ಮ ಆಟ ಅಲ್ಲ, ನಿಮ್ಮ ಕ್ರಿಕೆಟ್ ಅಲ್ಲ, ಹಾಕಿ ಅಲ್ಲ. ಸೊ ನೀವು ದುಡ್ಡಿಗೋಸ್ಕರ ಇವತ್ತು ಆಟ ಆಡ್ತಾ ಇರುವಂತಹದ್ದು, ಪ್ರತಿಷ್ಠೆಗೋಸ್ಕರ ಆಟ ಇವತ್ತು ಆಡ್ತಾ ಇರುವಂತಹದ್ದು ಇದು ಸರಿಯಲ್ಲ. ಇದರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇದರ ಸಂಬಂಧಪಟ್ಟಾಗ ದೊಡ್ಡ ಪ್ರಮಾಣದಲ್ಲಿ ವಾಪಸ್ ತಗೊಳ್ಳದೇ ಇದ್ರೆ ಹೋರಾಟವನ್ನ ಮಾಡುವಂತಹ ನಿರ್ಧಾರವನ್ನ ಮಾಡಿದ್ದೀವಿ. ಈ ರೀತಿಯ ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.